20-30 ಬಿಲ್ ಮಾಡ್ತಾರೆ. ಒಂದು ತಿಂಗಳಾಗಿಲ್ಲ ಇನ್ನು ನಾನು ಯಾರು ಕೊಡ್ತಾರೆ ಹೇಳಿ. ಒಂದು ಪ್ರಾಬ್ಲಮ್ ಯಾರು ಈ ಸೊಲ್ಯೂಷನ್ ಅಂತ ಹೇಳಿ ನೋಡೋಣ. ಪ್ರತಿಷ್ಠಿತ ಶೋರೂಮ್ನಲ್ಲಿಲ್ಲ ಸರಿಯಾದ ಮೆಕ್ಯಾನಿಕ್ಗಳು. ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ರೂ ಸರಿಯಾಗ್ತಾ ಇಲ್ಲ ಗಾಡಿ. ಟಾಟಾ ಶೋರೂಮ್ ಮುಂದೆ ಹಾಲು ಸುರಿದು ರೋಷಾವೇಶ. ಅದು ಹೇಳಿ ಕೇಳಿ ಪ್ರತಿಷ್ಠಿತ ಶೋರೂಮ್. ಆದ್ರೆ ಗಾಡಿ ತಗೊಳ್ಳೋವರೆಗೂ ಮಾತ್ರ ನಮ್ಮ ಸರ್ವಿಸ್ ಚೆನ್ನಾಗಿದೆ, ನಮ್ಮ ಶೋರೂಮ್ನಲ್ಲಿ ಆ ಆಫರ್ ಇದೆ, ಈ ಆಫರ್ ಇದೆ ಅಂತ ಬಡಾಯಿ ಕೊಚ್ಕೊಳ್ತಾರೆ. ಆದ್ರೆ ಗಾಡಿ ತಗೊಂಡ್ಮೇಲೆ ತಮ್ಮ ವರಸೆಯನ್ನ ಬದಲಾಯಿಸ್ತಾರೆ. ಇದರಿಂದ ಕಂಗಾಲಾದ ಗ್ರಾಹಕರು ರೊಚ್ಚಿಗೆದ್ದು ಶೋರೂಮ್ ಮುಂದೆ ಹಾಲನ್ನ ಸುರಿದು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಹೌದು, ತುಮಕೂರಿನ ಪ್ರತಿಷ್ಠಿತ ಟಾಟಾ ಶೋರೂಮ್ ಆದ ಶಾಂತಿನಾಥ ಟಾಟಾ ಮೋಟಾರ್ಸ್ನಲ್ಲಿ ಸರಿಯಾದ ಮೆಕ್ಯಾನಿಕ್ ಇಲ್ಲದೆ ಟಾಟಾ ಎಸ್ ಗಾಡಿಗಳು ಪದೇ ಪದೇ ರಿಪೇರಿಗೆ ಬರ್ತಾ ಇದ್ದು, ರಿಪೇರಿಗೆಂದು ಗಾಡಿ ತಗೊಂಡ್ ಬಂದ್ರೆ ಲೇಬರ್ ಚಾರ್ಜ್ ಜಾಸ್ತಿ ಮಾಡಿ ಬಿಲ್ ಮಾಡ್ತಿದ್ದಾರೆ. ಇದರಿಂದ ದುಡಿಯೋ ದುಡ್ಡು ₹1 ಉಳಿಯದೆ ಸಾಲ ಮಾಡಿಕೊಂಡು ಜೀವನ ಮಾಡೋ ಸ್ಥಿತಿ ಬಂದಿದೆ ಎಂದು ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಲು ಸಾಗಾಟ ಮಾಡಲು ಗ್ರಾಹಕರು ಶಾಂತಿನಾಥ ಟಾಟಾ ಮೋಟಾರ್ಸ್ ಶೋರೂಮ್ನಲ್ಲಿ ಟಾಟಾ ಎಸ್ ಗಾಡಿಗಳನ್ನ ಕೊಂಡಿದ್ದಾರೆ. ಆದರೆ ಪದೇ ಪದೇ ಗೇರ್ ಸಮಸ್ಯೆ ಆಗ್ತಾ ಇದ್ದು, ಶೋರೂಮ್ನಲ್ಲಿ ರಿಪೇರಿಗೆ ಬಿಟ್ರೆ ಏನು ರಿಪೇರಿ ಮಾಡಲು ಬಾರದ ಮೆಕ್ಯಾನಿಕ್ಗಳು ಕೆಲಸ ಮಾಡ್ತಾ ಇದ್ದು, ಸರಿಯಾಗಿ ರಿಪೇರಿ ಮಾಡದೆ ಗಾಡಿಗಳು ಪದೇ ಪದೇ ಕೈ ಕೊಡ್ತಾವೆ. ಇದರಿಂದ ನಮ್ಮ ದುಡ್ಡನ್ನ ಸುಮ್ಮನೆ ಗಾಡಿ ರಿಪೇರಿಗೆ ಖರ್ಚು ಮಾಡಿ ಸಾಲ ಮಾಡುವ ಸ್ಥಿತಿ ಇದೆ ಎಂದು ಟಾಟಾ ಶೋರೂಮ್ ಮುಂದೆ ಹಾಲನ್ನ ಸುರಿದು ಶೋರೂಮ್ ವಿರುದ್ಧ ಕಿಡಿಕಾರಿದ್ರು. ಇನ್ನು ಈ ಶೋರೂಮ್ನಲ್ಲಿ ಹಾಲಿನ ಕ್ಯಾನ್ ಸಾಗಾಟ ಮಾಡಲು 1.5 ವರ್ಷದ ಹಿಂದೆ ಟಾಟಾ ಎಸ್ ಗಾಡಿಯನ್ನ ತಗೊಂಡಿದ್ವಿ. 1.5 ವರ್ಷದಲ್ಲಿ ಸುಮಾರು 11 ಬಾರಿ ರಿಪೇರಿಗೆ ಬಂದಿದೆ. ಅಲ್ಲದೆ 1,500 ಐಟಂಗೆ ಸುಮಾರು 7,000 ಲೇಬರ್ ಚಾರ್ಜ್ ಮಾಡ್ತಿದ್ದಾರೆ. ಶೋರೂಮ್ನಲ್ಲಿ ಗಾಡಿಗಳನ್ನ ಸರಿಯಾಗಿ ರಿಪೇರಿ ಮಾಡ್ತಾ ಇಲ್ಲ. ಇದರಿಂದ ಅಲ್ಲಲ್ಲಿ ಗಾಡಿಗಳು ಕೈ ಕೊಡ್ತಿದ್ದಾವೆ. ನಮ್ಮ ಕೆಲಸಕ್ಕೂ ತೊಂದರೆ ಆಗ್ತಾ ಇದ್ದು, ವ್ಯಾಪಾರ ಲಾಸ್ ಆಗ್ತಾ ಇದೆ. ಮನೆಯಲ್ಲಿದ್ದ ಚಿನ್ನವನ್ನೆಲ್ಲ ಅಡ ಇಟ್ಟಿದ್ದು ಈಗ ಹರಾಜಿಗೆ ಬಂದಿದೆ ಎಂದು ಹಾಲಿನ ವ್ಯಾಪಾರಿಯೊಬ್ಬರು ಅಳಲನ್ನ ತೋಡಿಕೊಂಡಿದ್ದಾರೆ. 1 ವರ್ಷ ಆಯ್ತು ನಾವು 3 ಗಾಡಿ ತಗೊಂಡು, ಸುಮಾರು 6 ತಿಂಗಳಿಗೆ ಕಂಪ್ಲೀಟ್ ಸುಮಾರು ಬಂದು. ಯಾವ ಗಾಡಿ ಸರ್ ಅದು? ಟಾಟಾ ಇಂಟ್ರಾ V30 ಅಂದ್ಬಿಟ್ಟು. ಇದು ಬೆಂಗಳೂರಲ್ಲಿ ತಗೊಂಡ್ರೆ ಟಾಟಾದಲ್ಲೇ, ಬಟ್ ಇಲ್ಲಿ ಎಲ್ಲ ಕಡೆನೂ ಸರ್ವಿಸ್ ಕೊಡಬೇಕು. ಅದು ನಿಯರ್ ಎಲ್ಲೇ ಟಾಟಾದವ್ರು ಸರ್ವಿಸ್ ಕೊಡಲೇಬೇಕು. ಒಂದು 6 ತಿಂಗಳಿಗೆ ನಾವು ಬರ್ತೀವಿ. ಒಂದು ಗೇರ್ ಬಾಕ್ಸ್ ಪ್ರಾಬ್ಲಮ್ ಆಗಿರುತ್ತೆ, ಅವಾಗ ವಾರಂಟಿಲಿ ಕ್ಲೈಮ್ ಮಾಡಿಕೊಡ್ತಾರೆ. ಕ್ಲೈಮ್ ಮಾಡಿಕೊಟ್ಟಾಗ ಏನಾಗುತ್ತೆ, ಫಸ್ಟು ಚೆನ್ನಾಗಿ ಗೇರ್ ಬೀಳ್ತಾ ಇರುತ್ತೆ. ಇವ್ರ ಹತ್ರ ರಿಪೇರಿ ಮಾಡೋಕ್ಕೆ ಬಂದಾಗ ಅದರ ಗೇರ್ ಶಿಫ್ಟಿಂಗು ಪ್ರಾಬ್ಲಮ್ ಆಗುತ್ತೆ. ಅದನ್ನು 6 ತಿಂಗಳಿಂದ ಒಂದು 7 ತಿಂಗಳು 8 ತಿಂಗಳು ವಾರಂಟಿ ಕ್ಲೋಸ್ ಆಗುತ್ತೆ. ಅದಂಗೆ ಆಮೇಲೆ ಮಾಡ್ಕೊಡೋಕ್ಕಾಗಲ್ಲ ಅಂತಾರೆ. ಮಾಡ್ಕೊಡ್ತೀವಿ ಮುಂಚೆ ಹೇಳ್ತಾರೆ. ಇರೋ ಮ್ಯಾನೇಜರ್ ಬೇರೆ ಮುಂಚೆ ಮ್ಯಾನೇಜರ್ ಇರ್ತಾರೆ, ಆ ಮ್ಯಾನೇಜರ್ ಕೆಲಸ ಬಿಟ್ಟು ಹೋಗ್ತಾನೆ. ಈ ನೆಕ್ಸ್ಟ್ ಮೇಲೆ ಆ ಮ್ಯಾನೇಜರ್ ಕೇಳ್ಕೊತಾನೆ. ಆ ಮ್ಯಾನೇಜರ್ ಅವೆಲ್ಲ ಹುಡುಕೊಂಬರೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ತಿರ್ಗಿ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಬರ್ತೀವಿ. ನೆಕ್ಸ್ಟು ಗೇರ್ ಬಾಕ್ಸೇ ಹೋಗ್ಬಿಡುತ್ತೆ. ಗೇರ್ ಬಾಕ್ಸೇ ಹೋದಾಗ ರಿಪೇರಿಗೆ ಬಿಡ್ತೀವಿ. ರಿಪೇರಿ ಬಿಟ್ಟಾಗ ಒಂದು ಬೇರಿಂಗ್ ಹೋಗಿರುತ್ತೆ. ಆ ಬೇರಿಂಗು ಸುಮಾರು ಒಂದು 1,000ರಿಂದ 1,200 ರೂಪಾಯಿ ಇರ್ಬೋದು ಒಂದು ಬೇರಿಂಗ್. ಅದನ್ನೇನು ಮಾಡ್ತಾರೆ, ಅದನ್ನು ಕಂಡಿಡಿಯೋರು ಸುಮಾರು 3 ದಿವಸ ಟೈಮ್ ತೊಗೊತಾರೆ. ಅದು ಏನಾಗಿದೆ ಅಂದರೆ 10 ಐಟಮು ಚೇಂಜ್ ಮಾಡ್ತಾರೆ. ಒಂದು ಐಟಮ್ ಹೋಗಿರೋದು 10 ಐಟಮ್ ಚೇಂಜ್ ಮಾಡ್ತಾರೆ. 10 ಐಟಮ್ 11 ಐಟಮಿಗೆ ಅದು ಪ್ರಾಬ್ಲಮ್ ಗೊತ್ತಾಗುತ್ತೆ. 11 ಐಟಮ್ 10 ಐಟಮ್ ಹಾಕ್ಬಿಟ್ಟಿರ್ತಾರೆ ಆಲ್ರೆಡಿ. ಅದಕ್ಕೆ ನಮ್ಮ ಕಡೆ ಬಿಲ್ ಹಾಕಿರ್ತಾರೆ. 11 ಐಟಮ್ ನಮಗೆ ಬಿಲ್ ಹಾಕಿರ್ತಾರೆ. ಸುಮಾರು ಮೊನ್ನೆ ಅದನ್ನು ಒಂದು ವೀಕ್ ತೊಗೊಂಡವ್ರೆ. ಒಂದು ಗಾಡಿ ಪ್ರಾಬ್ಲಮ್ ಅದು ಹೊರಗಡೆ ನಾವು ಕಂಡಂಗೆ 1-2 ಅವರ್ ಕೆಲಸ. ಅದು ಲೇಬರ್ ಚಾರ್ಜ್ 7,000 ಹಾಕಿದ್ದಾರೆ. ಅದಕ್ಕೆ ಐಟಮೇ 1,200 ರೂಪಾಯಿ. ಲೇಬರ್ ಚಾರ್ಜನೇ 7,000 ಚಿಲ್ಲರೆ ಹಾಕಿದ್ದಾರೆ. ಹೊರಗಡೆ 1,000-1,200 ರೂಪಾಯಿ ಇದೆ. ಅಷ್ಟು ಮಾಡೋರು ನೀಟಾಗಿ ರೆಡಿ ಮಾಡಿರ್ತಿಲ್ಲ. ನಮಗೇನಾಗುತ್ತೆ, ಹಳ್ಳಿ ಕಡೆ ಹೋಗ್ತೀವಲ್ಲ, ರೈತರು ಹಾಲು ತೊಗೊಂಬರ್ತೀವಿ. ಬೆಳಗ್ಗೆ 6 ಗಂಟೆಗೆ ಹೋಗ್ತೀವಿ. ಮತ್ತು ಅಕಸ್ಮಾತ್ 10 ಗಂಟೆ ಟೈಮ್ ಕೊಟ್ಟಿರ್ತಾರೆ. ಲೇಟ್ ಆಯಿತು ಅಂದರೆ ನಮಗೆ ಪೆನಾಲ್ಟಿ ಹಾಕ್ತಾರೆ. ಒಂದು ಅರ್ಧ ಗಂಟೆ ಲೇಟ್ ಆಯಿತು 1,000-1,500 ಫೈನ್ ಹಾಕ್ತಾರೆ ಡೈರಿನಲ್ಲಿ. ಹಾಲು ಹೋಯ್ತು ಅಂತಂದರೆ 2 ಕ್ಯಾನ್ ಹಾಲು ಹೋಯ್ತು ಅಂದರೆ 4,000-5,000 ರೂಪಾಯಿ ನಾವೇ ಕೊಡಬೇಕು. ಸುಮಾರು 1 ಕ್ಯಾನ್ 40 ಕ್ಯಾನ್ ಇರುತ್ತೆ. 40 ಕ್ಯಾನ್ ಹೋಯ್ತು 1,000 ರೂಪಾಯಿ ನಾವು ಕೈಯಿಂದ ಕೊಡಬೇಕು. ಇನ್ನೊಂದು ಗಾಡಿ ಅರೇಂಜ್ ಮಾಡಬೇಕು. ಇನ್ನೊಂದು ಗಾಡಿ ಅರೇಂಜ್ ಮಾಡಿದಾಗ ಅವ್ರು ಏನು ಕೇಳ್ತಾರೆ, ಒಂದು ದಿವಸಕ್ಕೆ ಏನಿಲ್ಲ 4,000-5,000 ಬಾಡಿಗೆ ಕೇಳ್ತಾರೆ. ಒಂದು ಟೈಮ್ಗೆ 100 ಕಿಲೋಮೀಟರ್ ಓಡುತ್ತೆ, 100-120 ಓಡುತ್ತೆ ಒಂದು ಟೈಮ್ಗೆ. 4,000-5,000 ಬಾಡಿಗೆ ಕೇಳ್ತಾರೆ. ಒಂದು ವೀಕಿಗೆ ಏನಿಲ್ಲ 45,000 ಅವ್ರಿಗೆ ಬಾಡಿಗೆನ ಕೊಡಬೇಕು, ಬೇರೆ ಗಾಡಿ ಅರೇಂಜ್ ಮಾಡಿದ್ರೆ. ಇಲ್ಲಿ ಇವ್ರು ಲೇಬರ್ ಈ ಥರ ಮಾಡಿದಾಗ ಏನಾಗುತ್ತೆ, ಇಲ್ಲಿ 20-30,000 ಬಿಲ್ ಮಾಡಿರ್ತಾರೆ, ಅದು ಕೊಡಬೇಕು. ತಿಂಗಳಿಗೆ 80,000. ನಾವು ದುಡಿಯೋದು 30,000 ರೂಪಾಯಿ. ಇದು EMI 25,000 ಕಟ್ಟಬೇಕು. ಒಂದು 15,000 ಉಳಿಸ್ಕೊಂಡಿರ್ತೀವಿ.
ಇನ್ನು 45,000 ಸಾಲ ಮಾಡಬೇಕು. ಇದೇ ಥರ ನಮ್ಗೆ ಅಲ್ಲಿ ಸುಮಾರು 1 ವರ್ಷದಿಂದ ಕಂಟಿನ್ಯೂ ಆಗಿ ಬಂದ್ಬಿಟ್ಟಿದೆ. ಸುಮಾರು ನಮ್ಮ ಹೆಂಡತಿ ನಮ್ಮ ಅವ್ರದೆಲ್ಲ ಒಡವೆ ತಗೊಂಡು ಅಡೆ ಇಟ್ಬಿಟ್ಟು ಹರಾಜಿಗೆ ಬಂದ್ಬಿಟ್ಟಿದೆ. ಅದು ಹರಾಜಿಗೆ ಬಂದ್ಬಿಟ್ಟಿದೆ ಆಲ್ರೆಡಿ. ಹರಾಜಿಗೆ ಬಂದು ಈಗೇನಾಗಿದೆ ನಮಗೆ ಇದೊಂದೇ ಅಲ್ಲ ಸಮಸ್ಯೆ. ಮತ್ತು ಇನ್ನೊಂದು ಆಯಿಲ್ದು ಸುಮಾರು 5 ಲೀಟ್ರ್ ಆಯಿಲ್ ಹಾಕ್ತಾರೆ. 5 ಲೀಟ್ರ್ ಆಯಿಲ್ ಹಾಕಿದಾಗ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಸರ್ವಿಸಿಗೆ ಬರ್ತೀವಿ ಒಂದು ಮಂತ್ ಆದಮೇಲೆ, ಒಂದು 1.5 ಮಂತ್ ಆದಮೇಲೆ 7ರಿಂದ 8 ಲೀಟ್ರ್ ಇರುತ್ತೆ. ಅದಕ್ಕೆ ಡೀಸೆಲ್ ಮಿಕ್ಸ್ ಆಗ್ತಾಯಿದೆ. ಅದು ಸುಮಾರು ಒಂದೂವರೆ ವರ್ಷ 2 ವರ್ಷ ಆಯ್ತು ನಾವು ಗಾಡಿ ಸಮಸ್ಯೆ ಹೇಳ್ಕೊಂಬಂದು. ಬರೀ ಕಂಡಿಡಿತೀವಿ ಇನ್ನೂ ಕಂಡಿಡಿಯೋಕೆ ಅವ್ರ ಕೈಲಿ ಆಗಿಲ್ಲ. ಮತ್ತು ಬ್ರೇಕಿಂದ ಒಂದು ಸಮಸ್ಯೆ 1 ವರ್ಷದಿಂದ ಒಂದು ದಿವಸ ಏನಾಗ್ತು, 15,000 ಬಿಲ್ ಮಾಡಿದ್ರು ಇದೇ ಶೋರೂಮಲ್ಲಿ. ರೆಡಿ ಮಾಡಿದ್ದೀವಿ ಅಂತ ಕಳಿಸಿದ್ರು, ನೈಟು ಬ್ರೇಕ್ ಫೇಲ್ ಆಯಿತು. 15,000 ಬಿಲ್ ಮಾಡೋರೆ. ಸರ್ ಸುಮಾರು ಗಾಡಿ ಪ್ರಾಬ್ಲಮ್ ಆಗಿದೆ. ಪಾಪ ಇಲ್ಲಿ ಬಂದವರೆಲ್ಲ ಯಾರು ಖುಷಿ ಇದ್ದಾರಲ್ಲ. ಇನ್ನೊಬ್ಬ ಕಸ್ಟಮರ್ ಅಂತ ಪಾಪ ಅವರು ಕೇಸ್ ಹಾಕ್ತೀವಿ, ಮೊನ್ನೆ ಪಾಪ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂತ ಹೋದ್ರು. ಜಗಳ ಮಾಡ್ಕೊಂಡವ್ರು ಅವ್ರ ಕೈಲಿ ರೆಡಿ ಮಾಡೋಕ್ಕಾಗಲಿಲ್ಲ. ಅವ್ರ ಕೈಲಿ ಅವರು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂತ. ನಮ್ಮವೀಗ 4ರಿಂದ 5 ಗಾಡಿ ಆ ಪ್ರಾಬ್ಲಮ್ ಇದೆ. ಒಂದು ಮೆಕ್ಯಾನಿಕ್ಕಿಗೆ ಕೆಲಸನೇ ಗೊತ್ತಿಲ್ಲ. ಆ ಮೈನರ್ ಬ್ರೇಕ್ ರೆಡಿ ಮಾಡೋಕ್ಕೆ ಬರ್ತಿಲ್ಲ. ಮತ್ತು ಮೇಜರ್ ಅಂತೂ ಗೊತ್ತೇ ಇಲ್ಲ. ಮೈನರ್ ರೆಡಿ ಮಾಡೋಕ್ಕೆ ಬಂದರೆ ಮೇಜರ್ ಅಂತೂ ಗೊತ್ತೇ ಇಲ್ಲ. ಒಂದು ಸಮಸ್ಯೆ ಇಲ್ಲಿ ತಂದುಬಿಟ್ಟು ಅದಕ್ಕೆ 3 ಸಮಸ್ಯೆ ಮಾಡಿರ್ತಾರೆ. ಆ ಥರ ಆಲ್ರೆಡಿ ಆಗಿಬಿಟ್ಟಿದೆ, ಅನುಭವಿಸ್ಬಿಟ್ಟಿದ್ದೀವಿ. ಅದಕ್ಕೆ ಏನು ಮಾಡ್ತಾರೆ, ಈಗ ಈಗ ಬರ್ತಿರೋ ಗಾಡಿಗಳು ಕಮ್ಮಿ ಅಂದ್ರೆ 1 ಸಾವಿರ ಬಿಟ್ಟು 40-50 ಬಿಲ್ ಮಾಡ್ತಾರೆ. ಈಗ ನಾವು ದುಡಿಯೋದೇ 30,000 ರೂಪಾಯಿ, EMI ಕಟ್ಟೋಣ, ಮನೆಯೇ ಮೇಂಟೈನ್ ಮಾಡೋಣ, ನಮ್ಮ ಖರ್ಚುಗಳು ಈ ಥರ ಅಂದಾಗ ನಾವೇನು ಮಾಡಬೇಕು? ಇದು ಐಆರ್ ಮ್ಯಾನೇಜರ್ 50 ಸಲ ಕಾಲ್ ಮಾಡಿದ್ದೀವಿ. ಐಆರ್ ಮ್ಯಾನೇಜರ್ಗೆ ಇದುವರೆಗೂ ಕಾಲ್ ಪಿಕ್ ಮಾಡಿಲ್ಲ. ಅದರ ಕಾಲ್ ಡೀಟೇಲ್ಸ್ ಬೇಕಾದ್ರೆ ತೆಗೆದುಕೊಡ್ತೀನಿ. ಸರ್ ನಮಗೇನಿಲ್ಲ, 12ರಿಂದ 13 ಲಕ್ಷ ರೂಪಾಯಿ ಗಾಡಿ ಬಿದ್ದುಬಿಟ್ಟಿದೆ. ನಾವು 6 ಲಕ್ಷ ರೂಪಾಯಿ ಲೋನ್ಗಳಿದ್ದಾವೆ. ಆ ಲೋನ್ ಕಟ್ಬಿಟ್ಟು ನಾವೆಲ್ಲಾರು ಬೇಕಾದ್ರೆ ಹೋಗಿ ಗಾರೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬಿಡ್ತೀವಿ. ಈಗ ಗಾಡಿ ಸೀಜ್ ಮಾಡೋಕೆ ಹೋದರೆ ಕೇಸ್ ಹಾಕ್ಕೊಂತಾರೆ. ಪದೇ ಈ ಥರ ಗಾಡಿ ಕಟ್ಟಲಿಲ್ಲ ಅಂತಾರೆ. ಗಾಡಿ ಒಂದು EMI ಪೆಂಡಿಂಗ್ ಇದ್ದವ್ರು ಮನೆ ಬಾಗಿಲಿ ಬಂದು ನಿಂತ್ಕೊಂತಾರೆ, ಮರ್ಯಾದೆ ಕಳೀತಾರೆ ಫೈನಾನ್ಸ್ ಅವರು. ಈಗ ನಮಗೇನಿಲ್ಲ, 12 ಲಕ್ಷ 13 ಲಕ್ಷ ಆಗಿದೆ ನಮ್ಮದು. ಸುಮಾರು ಇವ್ರಿಗೆ ಮೆಕ್ಯಾನಿಕ್ಕಿಗೆ ರಿಪೇರಿ ಕೊಟ್ಟರೆ 3-4 ಲಕ್ಷ ಕೊಟ್ಟಿದ್ದೀವಿ. ಸುಮಾರು 2 ಲಕ್ಷ 3 ಲಕ್ಷ ಬಡ್ಡಿ ಕಟ್ಟಿದ್ದೀವಿ. ಒಂದು 13ರಿಂದ 14 ಲಕ್ಷ ಕೊಟ್ಬಿಟ್ಟಿದ್ದಾರೆ. ನಮಗೆ ಬರೀ 6 ಲಕ್ಷ ಕೊಟ್ಬಿಡ್ಲಿ ಇವರು, ಗಾಡಿ ಮಾಡಿಕೊಂಬಿಡ್ಲಿ, ಬರೀ 6 ಲಕ್ಷ. ಕುಮಾರ್ ಅಂತ. ಆಮೇಲೆ ಇನ್ನು ನೆಕ್ಸ್ಟ್ ಅಂದರೆ ಈಗ ಎಲ್ಲ ಕೇಳಕ್ಕೆ ಬಂದರೆ ಪೊಲೀಸರು ಕರ್ಸೋದು, ದೌರ್ಜನ್ಯ ಮಾಡೋದು, ಎದುರಿಸೋದು, ಕೇಸ್ ಮಾಡಿಸ್ತೀವಿ, ಒಳಗಾಕ್ಸ್ತೀವಿ. ಕೇಳಿದ್ರೆ ಆದರೆ ಎದುರಿಸ್ತಾರೆ. ಟಾಟಾ ಎಸ್ ಗಾಡಿಯಲ್ಲಿ ಹಾಲನ್ನ ಸಾಗಾಟ ಮಾಡುವಾಗ ಸಡನ್ ಆಗಿ ಗಾಡಿ ಕೈಕೊಟ್ಟಿದ್ದು, ಸರಿಯಾದ ಸಮಯಕ್ಕೆ ಡೈರಿಗೆ ಹಾಲನ್ನ ಸಾಗಾಟ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇದರಿಂದ ಹಾಲಿನ ಡೈರಿಗೆ ನಮ್ಮ ಕೈಯಲ್ಲಿಂದಲೇ ದುಡ್ಡನ್ನ ಕಟ್ಕೊಟ್ಟಿದ್ದಾವೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಶೋರೂಮ್ ಮುಂದೆ ನೇಣಿಗೆ ಶರಣಾಗ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಗಾಡಿಗಳೆಲ್ಲ ಒಂದು ಒಳ್ಳೆ ಮೆಕ್ಯಾನಿಕ್ ಇಲ್ಲ ಈ ಶೋರೂಮ್ನಲ್ಲಿ, ಹಾಗಾಗಿ ತುಂಬ ತೊಂದರೆ ಇದೆ. ಎಲ್ಲ ರೈತರ ಮಕ್ಕಳು ಸರ್ ನಾವು. ಎಲ್ಲ ಆಚೆ ಕಡೆ ಕೂಲಿ ಕೆಲಸ ಮಾಡಿಬಿಟ್ಟಿದ್ರೆ ಜೀವನ ಮಾಡ್ಬೋದಿತ್ತು ಆರಾಮಾಗಿ. ಈ ಗಾಡಿಗಳು ತಗೊಂಡು ಭಾಳ ಕಷ್ಟಪಡ್ತಾಯಿದ್ದೀವಿ, ಹಿಂಸೆ ಪಡ್ತಾಯಿದ್ದೀವಿ. ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಕೈಯಿಂದ ದುಡ್ಡು ಕಟ್ಕೊಡ್ಬೇಕು ಇದಕ್ಕೆ ಡೈರಿಗಳಿಗೆಲ್ಲ. ಹಂಗಾಗಿ ತುಂಬ ತೊಂದರೆಯಲ್ಲಿದ್ದೀವಿ. ನೀವು ಎಲ್ಲ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಎಲ್ಲ ನಮ್ಮ ರೈತರ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದೇ ರೀತಿ ಹಿಂಗೆ ಕಂಟಿನ್ಯೂ ಆಯಿತು ಅಂತಂದರೆ ಈ ಮಾಗಡಿ RTO ಆಫೀಸ್ ಮುಂದೆ ಯಾರೋ ಲಾರಿ ಮಾಲೀಕ ನೇಣಕ್ಕೆ ಅನ್ಸತ್ನಲ್ಲ, ಅದೇ ಥರ ಇದ್ರ ಮುಂದೆ ನೇಣಾಕಬೇಕಾಗುತ್ತೆ ಅಷ್ಟೇ ನಾವು ರೈತರ ಮಕ್ಕಳು. ಇದಕ್ಕೋಸ್ಕರ ನೀವು ಸುದ್ದಿವಾಹಿನಿಯಿಂದ ಎಲ್ಲ ಇದು ಮಾಡಿ ನಮಗೊಂದು ಅನುಕೂಲ ಮಾಡಿಕೊಡ್ಬೇಕಾಗಿ ನಿಮ್ಗೆ ಕೇಳ್ಕೊತಾ ಇದ್ದೀವಿ. ಸರ್ ಅದೇ ಸರ್ ಹೋಗ್ಬಿಟ್ಟಿದೆ ಸರ್, ಹಾಳಾಗ್ಬಿಟ್ಟಿದೆ ಸರ್ ಹಾಲು. ಡೈರಿಯಲ್ಲಿ ತೊಗೊಳಲ್ಲ. ಗಾಡಿ ಪ್ರಾಬ್ಲಮ್ ಆಯಿತು ನೋಡಿ ಸರ್, ಎಳ್ಕೊಂಬಂದಿದ್ದೀವಿ ನೋಡಿ ಸರ್. ಅಲ್ಲಿ ಗಾಡಿ ಕಟ್ಕೊಂಡು ಎಳ್ಕೊಂಬಂದಿದ್ದೀವಿ. ಡೈರಿಗೆ ಹಾಲು ಹಾಕ್ತಿದ್ವಿ ನಾವು ಸರ್. 40 ಕ್ಯಾನ್ ಐತೆ ಸರ್ ಅದ್ರಲ್ಲಿ ಹಾಲು, 40 ಕ್ಯಾನ್ ಇದೆ ಹಾಲು. ಹಂಗೂ ಟ್ರೈ ಮಾಡಿ ಗಾಡಿ ಕಳಿಸ್ಕೊಟ್ಟಿದ್ದೀವಿ. ಒಂದು 30 ಕ್ಯಾನ್ ಕಳಿಸಿದ್ವಿ, 10 ಕ್ಯಾನ್ ಹಾಲು ವೇಸ್ಟ್ ಆಗಿದೆ. 40 ಲೀಟ್ರ್ ನೀವೇ ಲೆಕ್ಕ ಮಾಡಿ ನೋಡಿ. ಅದೆಲ್ಲ ನಮ್ಮ ಮೇಲೆ ಬೀಳುತ್ತೆ ಸರ್, ಗಾಡಿ ಡ್ರೈವರ್ ಮೇಲೆ ಬೀಳುತ್ತೆ. ಗಾಡಿ ಯಾರು ಅದಕ್ಕೆ ಲಿಂಕ್ ಅಟ್ಯಾಚ್ ಮಾಡ್ಕೊಂಡಿರ್ತೀವಿ, ನಮ್ಮ ಮೇಲೆ ಬೀಳುತ್ತೆ. ನಾವೇ ಕಟ್ಕೊಡ್ಬೇಕು ದುಡ್ಡದು, ನಾವೇ ಕಟ್ಕೊಡ್ಬೇಕು ನಷ್ಟನ ನಾವು. ಗಾಡಿಗೂ ಸಮಸ್ಯೆ ಪ್ಲಸ್ ಹಾಲಿಗೂ ದುಡ್ಡು ಕಟ್ಕೊಡ್ಬೇಕು. ಹೌದು, ನಮಗೆ ಆಗ್ತಾರೆ. ಅದು ಬಾಡಿಗೆ ಗಾಡಿ ಕೊಟ್ಟರೆ ಅದು ಆಲ್ಟರ್ನೇಟ್ ಕೊಡಿದ್ರು. ಈಗ 300-400 ಕಿಲೋಮೀಟ್ರ್ ಓಡಾಡಬೇಕು ಅಂತಂದರೆ ಗಾಡಿಗೆ ಬಾಡಿಗೆ ಕೊಡಲೇಬೇಕು. 3,000, 2,500, 3,000, 4,000 ಕೊಡಲೇಬೇಕು. ನೀವೇ ಲೆಕ್ಕ ಮಾಡಿ ನೋಡಿ ಎಷ್ಟಾಗುತ್ತೆ ತಿಂಗಳಿಗೆ. ಇಲ್ಲಿ ಬಂದರೆ ಶೋರೂಮಲ್ಲೂ ಬಿಲ್ ಮಾಡ್ತಾರೆ, 20,000, 15,000, 20,000 ಇಲ್ಲೂ ಬಿಲ್ ಮಾಡ್ತಾರೆ. ಇಲ್ಲೂ ದುಡ್ಡು ಕಟ್ಟಬೇಕು, ಅಲ್ಲೂ ದುಡ್ಡು ಕೊಡಬೇಕು. ಗಾಡಿ ಪ್ರಾಬ್ಲಮ್ಮು ಸಾಲ್ವ್ ಆಯ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರಿ. ಎಲ್ಲದಕ್ಕೂ ಕಾರಣ ಈಗ ಈ ಶೋರೂಮ್ನವರು, ಶೋರೂಮ್ ಮಾಲೀಕರು, ಶೋರೂಮ್ ಮ್ಯಾನೇಜರು, ಟಾಟಾ ಪ್ರೇರಣಾ ಮತ್ತು ಶಾಂತಿನಾಥ್ ಎರಡೂ ಕಾರಣ ಇದಕ್ಕೆ. ಇದ್ರದ್ದು ಏನಾದರೂ ಬೇರೆ ಪರಿಣಾಮ ಆದರೆ ಎಲ್ಲ ಇವರೇ ಜವಾಬ್ದಾರಿ, ಈ ಮ್ಯಾನೇಜರು ಮತ್ತೆ ಈ ಓನರ್, ಈ ಶೋರೂಮ್ ಓನರ್. ಇನ್ನು ಪ್ರತಿಭಟನೆ ನಡೀತಿದ್ದಂತೆ ನಮ್ಮ ಕಡೆಯಿಂದ ಯಾವ ತೊಂದರೆ ಆಗ್ತಾ ಇಲ್ಲ. ವಾರಂಟ್ ಇದ್ರೆ ನಾವು ಕ್ಲೈಮ್ ಮಾಡ್ಕೊಡ್ತೇವೆ. 72,000 ಕಿಲೋಮೀಟರ್ ವರೆಗೂ ವಾರಂಟಿ ಇರುತ್ತೆ. ಆದ್ರೆ ಆ ಲಿಮಿಟ್ ನ ಇವರ ಗಾಡಿ ಕ್ರಾಸ್ ಮಾಡಿರೋದ್ರಿಂದ ನಾವು ಏನು ಮಾಡಲು ಬರೋಲ್ಲ. ಕೆಲವೊಂದು ಮೇಜರ್ ಪ್ರಾಬ್ಲಮ್ ಆದಾಗ ಕಂಪನಿಯವರನ್ನೇ ಕರೆತರಬೇಕಾಗತ್ತೆ ಎಂದು ಸಮಜಾಯಿಷಿ ಕೊಟ್ರು. ಸುಹಾಸ್ ಅಂತ ಹೇಳ್ಬಿಟ್ಟು ಸರ್ವಿಸ್ ಅಡ್ವೈಸರು. ಫಸ್ಟು ಪ್ರಾಬ್ಲಮ್ ಬಂದಿದ್ದು ಗೇರ್ ಬಾಕ್ಸು.
ಗೇರ್ ಬಾಕ್ಸ್ ಪ್ರಾಬ್ಲಮ್ ಏನಿತ್ತು ಗೇರ್ ಬಾಕ್ಸ್ ಡಿಸ್ಮ್ಯಾಂಟಲ್ ಮಾಡಿದ್ದೀವಿ. ಗೇರ್ ಬಾಕ್ಸ್ ಪಾರ್ಟ್ಸ್ ಏನಿತ್ತು ಅದನ್ನು ಕಸ್ಟಮರ್ಗೆ ಇನ್ಫಾರ್ಮು ಮಾಡಿದ್ದೀವಿ. ಪಾರ್ಟ್ಸ್ ಈ ಥರ ಆಗ್ತಿದ್ದೀವಿ ಅಂತಲೂ ಹೇಳಿದ್ವಿ. ಅದನ್ನ ಎಸ್ಟಿಮೇಷನು ಕಳಿಸಿದ್ದೀವಿ ಅವ್ರಿಗೆ. ಈ ಥರ ಏನೇನು ಪ್ರಾಬ್ಲಮ್ ಇತ್ತು ಅದರದ್ದು ಗೇರ್ ಶಿಫ್ಟಿಂಗ್ ಏನಿತ್ತು ಅದರದ್ದು ಹೇಳಿ ರೆಡಿ ಮಾಡಿ ಕೊಟ್ಟಿದ್ದೀವಿ ನಾವು. ನಮ್ಮ ಆ ಥರ ಯಾವುದು ಮಾಡಿಲ್ಲ ಸರ್ ನಾವು. ಹಾಗಾದರೆ ನಮ್ಮ ಟೆಕ್ನಿಷಿಯನ್ ಸಮೇತ ಇದ್ದಾರೆ. ಪಾರ್ಟ್ಸ್ ಏನೇನು ಚೇಂಜ್ ಮಾಡಿದೆ ಅವ್ರ ಮುಂದೆ ಫುಲ್ಲು CC ಕ್ಯಾಮ್ರಾ ಏನಿದೆ ಅದರಲ್ಲಿ ಬೇಕಾದ್ರೆ ಕೊಡ್ಕೊಳ್ಳಿ. ಅದೇನೇ ಆಗ್ಲಿ, ಬಡ ರೈತರ ಮಕ್ಕಳು ಸಾಲ ಸೂಲ ಮಾಡಿ ಗಾಡಿ ಕೊಂಡು ಹಾಲನ್ನ ಸಾಗಾಟ ಮಾಡಿ ಜೀವನ ಕಟ್ಕೊಳ್ತಿದ್ದಾರೆ. ಏನಾದ್ರೂ ಟಾಟಾ ಶೋರೂಮ್ ಸಿಬ್ಬಂದಿ ಗಾಡಿಯನ್ನ ಸರಿಯಾಗಿ ರಿಪೇರಿ ಮಾಡಿಕೊಟ್ಟು ಅವರ ವ್ಯಾಪಾರಕ್ಕೆ ದಾರಿ ಮಾಡಿಕೊಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು. 30,000 ಸಾವಿರ ಬಿಲ್ ಮಾಡ್ತಾರೆ. ಒಂದು ತಿಂಗಳಾಗಿಲ್ಲ ಇನ್ನು ನಾನು. ಯಾರು ಕೊಡ್ತಾರೆ ಹೇಳಿ? ಒಂದು ಪ್ರಾಬ್ಲಮ್ ಯಾರು ಈ ಸೊಲ್ಯೂಷನ್ ಅಂತ ಹೇಳಿ ನೋಡೋಣ.